ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಇಸ್ಕಿದ ಅವರೆಕಾಳು ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಫಸ್ಟ್ ಒಂದು ಪಾತ್ರೆ ಇಟ್ಕೊಳ್ಳಿ, ಅಥವಾ ಕುಕ್ಕರಲ್ಲಾದರೂ ಮಾಡಿ. ಕುಕ್ಕರ್ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಈರುಳ್ಳಿ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ನೀವು ಕುಕ್ಕರಲ್ಲಾದರೂ ಮಾಡ್ಬೋದು, ಅಥವಾ ಒಂದು ಪಾತ್ರೆಲಾದರೂ ಸಹ ಮಾಡ್ಬೋದು. ಕುಕ್ಕರಲ್ಲಾದರೆ ಜಾಸ್ತಿ ವಿಷಲ್ ಹೊಡಿಸ್ಬಾರ್ದು, ಅಟ್ಲೀಸ್ಟ್ 1 or 2 ವಿಷಲ್ ಹೊಡಿಸಿದ್ರೆ ಸಾಕು. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮಟೊ ಹಾಕಿ. ಟೊಮಟೊ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕಿದ್ರೆ ಟೊಮಟೊ ಅಟ್ಲೀಸ್ಟ್ ಬೇಗ ಫ್ರೈ ಆಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ಹಂಗೆ 1 ಟೇಬಲ್ ಸ್ಪೂನ್ ಅಥವಾ ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ಚಿಲ್ಲಿ ಪೌಡರ್, ಎರಡನ್ನೂ ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಬಿಟ್ಟು ಅದನ್ನು ಒಂದು 5 ಮಿನಿಟ್ಸ್ ಚೆನ್ನಾಗಿ ಕುದಿಲಿಕ್ಕೆ ಬಿಡಿ. ಅದಾದಮೇಲೆ ರುಬ್ಬಿದಂತಹ ಮಿಶ್ರಣನ ಹಾಕಿ. ನಾನು ಅದು ರುಬ್ಬಲಿಕ್ಕೆ ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟು ಐಟಮ್ಸ್ನ ಹಾಕಿದ್ದೀನಿ. ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಅದನ್ನು ಕುದಿಸಿ. ಅದು ಒಂದು 5 ನಿಮಿಷ ಕುದೀಲಿ ಚೆನ್ನಾಗೆ. ಅವರೆಕಾಳು ಸೀಸನ್ ಇದ್ದಾಗ ಅದನ್ನು ತಿನ್ನಬೇಕು. ಇನ್ನು ಅವರೆಕಾಳು ಸೀಸನ್ ಇಲ್ಲ ಅಂದರೆ ಅದನ್ನು ಮತ್ತೆ ನಾವು ಮಾಡಲಿಕ್ಕಾಗಲ್ಲ. ಅದು ಕುದ್ದಾದಮೇಲೆ ತೊಳೆದು ಇಟ್ಕೊಂಡಿರ್ತಕ್ಕಂತಹ ಇಸ್ಕಿದ ಅವರೆಕಾಳನ್ನ ಹಾಕ್ಬಿಟ್ಟು ಕ್ಯಾಪ್ ಕ್ಲೋಸ್ ಮಾಡಿ, ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ 1 ವಿಷಲ್ ಆರ್ 2 ವಿಷಲ್ ಅಷ್ಟನ್ನು ವಿಷಲ್ ಹೊಡಿಸಿ. ನೋಡಿ, ತೊಗರಿ ಇಸ್ಕಿದ ಅವರೆಬೇಳೆ ಸಾಂಬಾರು ರೆಡಿಯಾಗಿದೆ.